ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಕೂಡ ಇವತ್ತಿನ ನನ್ನ ವಿಡಿಯೋಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋಗಳು ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರೆಲ್ಲ ನನ್ನ ಅಕೌಂಟನ್ನು ಫಾಲೋ ಮಾಡ್ತಿಲ್ಲ ದಯವಿಟ್ಟು ನನ್ನ ಅಕೌಂಟನ್ನು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ನೋಡ್ತಾ ಇರ್ಬೋದು ಪ್ಲ್ಯಾಂಟ್ಸು. ಇದು ನಮ್ಮ ಮನೆಯಲ್ಲಿ ಎಷ್ಟು ಪ್ಲ್ಯಾಂಟ್ಸ್ ಇದೆ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಪ್ಲ್ಯಾಂಟ್ಸ್ ಅಂದರೆ ನನಗೆ ತುಂಬ ಇಷ್ಟ. ಸೊ ನಮ್ಮ ಮನೇಲಿ ಆದಷ್ಟು ಪ್ಲ್ಯಾಂಟ್ಸ್ನ ಬೆಳೆಯೋದಕ್ಕೆ ಟ್ರೈ ಮಾಡಿದ್ದೀನಿ. ಹೆಚ್ಚು ವೆರೈಟಿ ಆಫ್ ಪ್ಲ್ಯಾಂಟ್ಸ್ನ ಬೆಳೆಯೋಕ್ಕಾಗಿಲ್ಲ, ಯಾಕಂದರೆ ನಾನೊಬ್ಬ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಇರೋ ಟೈಮಲ್ಲೇ ಎಷ್ಟಾಗುತ್ತೋ ಅಷ್ಟು ಪ್ಲ್ಯಾಂಟ್ಸನ್ನು ಬೆಳೆದಿದ್ದೀನಿ. ನೋಡ್ತಾ ಇರ್ಬೋದು ನೀವು. ನಾನು ಅದಕ್ಕೆ ಅಂತ ದುಡ್ಡು ಕೊಟ್ಟು ಪಾಟ್ಗಳನ್ನೂ ತೊಗೊಂಡಿಲ್ಲ. ಯಾವ ಪಾಟ್ಗಳು ಈಸಿಯಾಗಿ ಮನೇಲಿ ಸಿಗುತ್ತೋ ಆ ಪಾಟ್ಗಳನ್ನಲ್ಲೇ ಆದಷ್ಟು ಗಿಡಗಳನ್ನು ಹಾಕಿ ಬೆಳೆದಿದ್ದೀನಿ. ನೋಡ್ತಾ ಇರ್ಬೋದು ನೀವು ನೋಡಿ. ಹಾಗೆಯೇ ಮನೆ ಹತ್ರ ಗಿಡಗಳಿದ್ದರೆ ಮನೆ ಬ್ಯೂಟಿನೇ ಒಂದು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ನನ್ನ ಹೆಚ್ಚಿನ ಸಮಯವನ್ನು ನಾನು ಈ ಒಂದು ಪ್ಲ್ಯಾಂಟ್ಸ್ನ ಬೆಳೆಯೋದ್ರಲ್ಲೇ, ಅಂದರೆ ಪ್ಲ್ಯಾಂಟ್ಸ್ನ ಆರೈಕೆಗಳನ್ನು ಮಾಡೋದ್ರಲ್ಲೇ ಕಳೀತೀನಿ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ನೋಡಿ, ಟೂ ಕಲರ್ಸ್ ಇದೆ. ಇದು ನೋಡ್ತಾ ಇರ್ಬೋದು. ನನಗೆ ತುಂಬಾ ಇಷ್ಟ ಆಗಿರುವಂಥ ಕೆಲವು ಪ್ಲ್ಯಾಂಟ್ಸ್ಗಳಿದೆ ನೋಡಿ. ಇದು ಒಂದು ಸೊಪ್ಪಿನ ಪ್ಲ್ಯಾಂಟು. ಸೊಪ್ಪಾಗಿ ಕೂಡ ಇದನ್ನು ನಾವು ಯೂಸ್ ಮಾಡ್ಬೋದು. ಸೊ ಅಡುಗೆಗೂ ಕೂಡ ನಾನು ಕೆಲವು ಸಲ ಈ ಸೊಪ್ಪನ್ನು ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಪ್ಲ್ಯಾಂಟ್ಸು ನಮಗೆ ಒಳ್ಳೆ ಏರ್ ಕೊಡ್ತವೆ. ನೀವು ಯಾರಾದರೂ ಒಬ್ಬ ಮನುಷ್ಯನ ಇಲ್ಲ ಒಂದು ಪ್ರಾಣಿನ ಫ್ರೆಂಡ್ ಮಾಡಿಕೊಂಡ್ರೆ ಕೆಲವು ದಿನ ಇರ್ಬೋದು, ಇಲ್ಲ ಅವು ನಡವಳಿಕೆಗಳಿಂದ ನಿಮ್ಮ ಮನಸ್ಸಿಗೆ ಕೆಲವು ಬಾರಿ ನೋವನ್ನು ಉಂಟು ಮಾಡ್ಬೋದು. ಆದರೆ ಪ್ಲ್ಯಾಂಟ್ಸ್ ಅಲ್ಲ. ನನ್ನ ಪ್ರಕಾರ ಪ್ಲ್ಯಾಂಟ್ಸ್ ಯಾವಾಗಲೂ ನಗ್ನಾಗ್ತಾ ನಮ್ಮ ಮನಸ್ಸಿಗೆ ಖುಷಿಯನ್ನೇ ಕೊಡ್ತವೆ. ಕೆಲವು ಫ್ಲವರಿಂಗ್ ಪ್ಲ್ಯಾಂಟನ್ನು ಬೆಳೆದಾಗ ಅದರಲ್ಲಿ ಬರುವಂಥ ಫ್ಲವರ್ಸಿಂದ ನಮ್ಮ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ ನೀವು ನೋಡ್ಬೋದು. ಹೊರಗಡೆ ಜಾಸ್ಮಿನ್ ಪ್ಲ್ಯಾಂಟ್ ಬೆಳೆದಿದ್ದೀನಿ, ನೋಡ್ತಾ ಇರ್ಬೋದು. ನೈಟ್ ಆಗಿದೆ ಈಗ, ತುಂಬಾ ಸುವಾಸನೆ ಬರ್ತಾಯಿದೆ. ಜಾಸ್ಮಿನ್ ಬೆಳೆದಿರೋದನ್ನು ನೀವು ನೋಡ್ಬೋದು. ಇದು ಒಂದು ಸುತ್ತಿಂದು ಇದೆ, 7 ಸುತ್ತಿನ ಜಾಸ್ಮಿನು ಕೂಡ ಇದೆ ನಮ್ಮ ಮನೆಯಲ್ಲಿ. ನೋಡಿ ಮೊಗ್ಗುಗಳು ಕಾಣಿಸ್ತಾ ಇದೆ ನಿಮಗೆ. ಇನ್ನು ಕುಸ್ರಿ ಇನ್ನೂ ತುಂಬಾ ಚೆನ್ನಾಗಿ ಮೊಗ್ಗುಗಳೆಲ್ಲ ಬಿಡ್ತಿದೆ. ಆ ಕಡೆ ಇರೋದು ದಾಸವಾಳ. ನೋಡಿ ಎಷ್ಟು ಚೆನ್ನಾಗಿದೆ ಇದು ಜಾಸ್ಮಿನು ಅಲ್ವಾ. ನೋಡಿ ನಾನು ಹೆಚ್ಚಿನ ಟೈಮು ನನಗೆ ತುಂಬಾ ಕಷ್ಟ ನೋವು ಏನೇ ಇರಲಿ ಪ್ಲ್ಯಾಂಟಿಂಗ್ ಮಾಡೋದ್ರಲ್ಲಿ ತುಂಬಾ ಇಷ್ಟ. ಇದರಿಂದಾನೇ ಮನಸ್ಸಿಗೆ ತುಂಬ ಖುಷಿ ಸಿಗುತ್ತೆ. ನೀವು ಕೂಡ ನಿಮ್ಮ ಬಿಡುವಿನ ವೇಳೆಯಲ್ಲಿ ಆದಷ್ಟು ಪ್ಲ್ಯಾಂಟಿಂಗನ್ನು ಮಾಡಿ ಒಳ್ಳೊಳ್ಳೆ ಗಿಡಗಳನ್ನು ಬೆಳೆಸಿ. ಒಳ್ಳೆ ಗಾಳಿ ಸಿಗುತ್ತೆ ನಿಮಗೆ, ಒಳ್ಳೆ ಆಹ್ಲಾದ ಇರುತ್ತೆ. ಸೊ ಇದೊಂದು ಒಳ್ಳೆ ಹಾಬಿ. ನೀವು ಕೂಡ ಈ ಹಾಬಿನ ಕಲ್ಟಿವೇಟ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಒಳಗೂ ಕೂಡ ನಾನು ತುಂಬ ಪ್ಲ್ಯಾಂಟ್ಸ್ ಇಟ್ಟಿದ್ದೀನಿ. ಇನ್ನೊಂದು ದಿನ ನಿಮಗೆ ಆ ಪ್ಲ್ಯಾಂಟ್ಸ್ಗಳನ್ನ ನಾನು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಷ್ಟು ಸಾಕು ಅಂದ್ಕೊತೀನಿ. ಆದಷ್ಟು ನನ್ನ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ನನ್ನ ಅಕೌಂಟನ್ನು ಫಾಲೋ ಮಾಡಿ.